ಜಯಲಕ್ಷ್ಮಿ ಮೇಡಮ್ ಅವರೇ, ಗಾಯತ್ರಿ ಮೇಡಮ್ ಅವರೇ ಹಾಗೂ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರೇ, ಈ ದಿನ ನಮ್ಮ ಘಟಕದಲ್ಲಿ 537ನೇ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡೋದು ತುಂಬ ಸಂತೋಷವಾದ ವಿಷಯ. ಮೊದಲು ನಾನು ಕನಕದಾಸರ ಅಂತದ್ದು ಆಕ್ಚುಲಿ ಅವರು ಕನಕದಾಸರಲ್ಲ, ಕನಕ ನಾಯಕರು ಅಂತ ಫಸ್ಟು ತಿಳ್ಕೋಬೇಕು. ಕನಕ ನಾಯಕ ಮತ್ತು ಕನಕದಾಸಗೆ ಡಿಫ್ರೆನ್ಸ್ ತಿಳ್ಕೊಂಡು, ನಾಯಕ ಅಂದರೆ ರಾಜ, ದಾಸ ಅಂದರೆ ಗುಲಾಮ. ಒಂದು ಕೆಲವು ಇತಿಹಾಸ ಪ್ರಕಾರ ಹೋದರೆ ಆ ಜಾತಿನ ತುಳಿಬೇಕಂದ್ರೆ ನೀನು ಗುಲಾಮ್ ಅಂದರೆ ಗುಲಾಮ್ನಾಗೆ ಇದ್ಬಿಡ್ತಾನೆ, ನೀನು ರಾಜ ಅಂದರೆ ರಾಜನಾಗಿರ್ತಾನೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿನೂ ಆಗ್ತಾನೆ ರಾಜ ಅಂತದಕ್ಕೆ, ನೀ ಗುಲಾಮ್ ಅಂದ್ರೆ ನನಗೆ ಎದ್ಬಿಡ್ತಿದ್ದೆ. ಅದೇ ರೀತಿ ಆ್ಯಕ್ಚುಲಿ ಅವರು ಕನಕ ನಾಯಕ ಅಂತ ಈ ಬಡ್ಕಾಪುರ ಅಂತ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ಸಾಮಂತ ರಾಜರಾಗಿರ್ತಾರೆ. ವಿಜಯನಗರ ಸಾಮ್ರಾಜ್ಯ ಅವತ್ತೇ ಟೈಮಲ್ಲಿ ಒಂದು ಯುದ್ಧ ಆಗುತ್ತೆ, ಮುಸ್ಲಿಂ ರಾಜರೆಲ್ಲ ದಾಳಿ ಮಾಡಿರ್ತಾರೆ. ಆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಾದಂಥ ಕಾಲದಲ್ಲಿ ಕನಕದಾಸರು ಕೂಡ ಅಲ್ಲಿ ಹೋರಾಟ, ಕನಕ ನಾಯಕರು ಆಗ ಕನಕ ನಾಯಕರು ಯುದ್ಧದಲ್ಲಿ ಸೋಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯ ಸೋತಾಗ ಇವರು ಕೂಡ ಗಾಯಗಳಾಗುತ್ತೆ, ತುಂಬ ಏಟಾಗ್ಬಿಡುತ್ತೆ. ಇವರು ಸಾಮ್ರಾಜ್ಯ ಹೋಗ್ಬಿಡುತ್ತೆ. ಆಗ ವಿಜಯನಗರ ಸಾಮ್ರಾಜ್ಯ ಹೋಗಿ ಮುಸ್ಲಿಂ ಆಡಳಿತ ಬರುತ್ತೆ. ಆವಾಗ ಏನಾಗುತ್ತೆ, ಇವ್ರಿಗೆ ಒಂದು ಅಧಿಕಾರ ಯಾವುದೇ ಆಗಲಿ, ಯಾವುದೋ ಒಂದು ವ್ಯಕ್ತಿ ಅಧಿಕಾರದಲ್ಲಿದ್ದಾಗ ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅಧಿಕಾರ ಯಾರಿಗೆ ಕಳ್ಕೊಂಡ್ರೆ ಅವ್ರಿಗೆ ವ್ಯಾಲ್ಯೂ ಸಾಮಾನ್ಯಕ್ಕೆ ಹೊರಟೋಗ್ಬಿಡುತ್ತೆ. ಎಲ್ಲ ಬರುತ್ತೆ ಬೇರೆ ಬೇರೆ ರಾಜ್ಯಗಳು, ಇವ್ರಿಗೆ ರಾಜ್ಯ ಇರಲ್ಲ, ವಾಸಕ್ಕೆ ಜಾಗ ಇಲ್ಲ. ಇವರು ಸಾಮ್ರಾಜ್ಯ ಅಂದಮೇಲೆ ಎಲ್ಲರೂ ಜೈಲಿಗೆ ಹಾಕ್ಬಿಟ್ಟಿರ್ತಾರೆ. ಅವರು ಇನ್ನೊಂದು ಸಾಮ್ರಾಜ್ಯ ಆಕ್ರಮಣ ಮಾಡ್ಕೊಳ್ಬೇಕಂದ್ರೆ ಈ ಸಾಮ್ರಾಜ್ಯದವರು ಎಲ್ಲ ಜೈಲಿಗೆ ಅಲ್ಲಿ ಕೂಡ ಹಾಕ್ಬಿಡ್ತಾರೆ ಅವರು. ಅವಾಗ ಏನಾಗುತ್ತೆ, ಇವ್ರಿಗೆ ಫುಲ್ಲು ಗಾಯಗಳಾಗುತ್ತೆ, ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಇವರು ರಾಜ ಆಗಿದ್ದಾಗ ಎಲ್ಲರೂ ಮಾತು ಕೇಳ್ತಾ ಇರ್ತಾರೆ. ಇವನು ಮಾಮೂಲು ಸಾಮಾನ್ಯ ಮನಸ್ಸಾದ್ಮೇಲೆ ಯಾರು ಕೇಳ್ತಾರೆ. ಆವಾಗ ಜಾತಿ ತಾರತಮ್ಯ ಸಿಕ್ಕಾಪಟ್ಟೆ ಇರುತ್ತೆ. ಆಗ 1500ನೇ ಇಸ್ವಿಯಲ್ಲಿ ಸಿಕ್ಕಾಪಟ್ಟೆ ಜಾತಿ ತಾರತಮ್ಯ ಇದ್ದಾಗ ಅವರು ಈ ಒಂದು ಜಾತಿ ಅಸಮಾನತೆ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ಹುಟ್ಟು ಹಾಕ್ತಾರೆ. ಯಾವ ಮಾರ್ಗದಲ್ಲಿ ಅಂದರೆ ಭಕ್ತಿ ಮಾರ್ಗದಲ್ಲಿ ಹುಟ್ಟು ಹಾಕ್ತಾರೆ. ರಾಜ ಇದ್ದಾಗ ಅಧಿಕಾರ ಇತ್ತು, ಏನೇ ಬೇಕಾದ್ರೂ ಮಾಡ್ಬೋದಿತ್ತು. ಬಟ್ ಅಧಿಕಾರ ಇಲ್ಲ. ಆವಾಗ ಏನಾಗುತ್ತೆ, ಒಂದು ಸಾಮ್ರಾಜ್ಯವನ್ನು ಜಾತಿಯ ಅಸಮಾನತೆಯನ್ನು ಹೋರಾಡಿಸೋಸ್ಕರನೇ ಕನಕದಾಸರು ಹೋರಾಟ ಮಾಡ್ತಾರೆ. ಕ್ರಿಸ್ತಪೂರ್ವದಲ್ಲಿ ಭಗವಾನ್ ಬುದ್ಧರು ಈ ಹೋರಾಟವನ್ನು ಮಾಡಿರ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ಜಾತಿ ಅಸಮಾನತೆ ಬಗ್ಗೆ ಹೋರಾಟ ಮಾಡಿರ್ತಾರೆ. ಅದೇ ರೀತಿ 15ನೇ ಶತಮಾನದಲ್ಲಿ ನಮ್ಮ ಕನಕದಾಸರು ಈ ಹೋರಾಟವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಾವು ಬರೆದರೆ ಕಾವ್ಯದಲ್ಲಿ ನೋಡಿ, ನಾವು ಮೇಡಮರು ಓದಿದ್ರಲ್ಲ ಮೋಹನ ತರಂಗಿಣಿ ಅನ್ನೋದು ಪೂರ್ತಿ ಅವರು ಸಾಮ್ರಾಜ್ಯ ಆಳ್ವಿಕೆ ಬಗ್ಗೆ ಮಾಡ್ತಾರೆ. 4 ಮಹಾಕಾವ್ಯಗಳನ್ನು ಬರೆದಿರ್ತಾರೆ ಅವರು. ಅದರಲ್ಲಿ ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನಳಚರಿತೆ ಮತ್ತು ಹರಿಭಕ್ತ ಸಾರ. ಮೋಹನ ತರಂಗಿಣಿಯಲ್ಲಿ ಅವ್ರು ಏನು ಮಾಡ್ತಾರೆ, ಪೂರ್ತಿ ಅವರು ರಾಜರಾಗಿದ್ದಾಗ ಏನೇನು ಹೋರಾಟ ಮಾಡಿದ್ರು, ಎಷ್ಟು ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ರು, ಇದ್ರ ಬಗ್ಗೆ ಅವರ ಪರಾಕ್ರಮಗಳ ಬಗ್ಗೆ ವಿವರಣೆ ಮಾಡಿರ್ತಾರೆ. ಅದೇ ರೀತಿ ರಾಮಧಾನ್ಯ ಚರಿತ್ರೆಯಲ್ಲಿ ಈ ಜಾತಿ ಅಸಮಾನತೆ ಏನಿದೆ ಈ ದೇಶದಲ್ಲಿ ಅದರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ. ಇಲ್ಲಿ ನೋಡ್ತಾರೆ, ರಾಗಿ ಕಪ್ಪು ಅಕ್ಕಿ ಬಿಳಿ ಇದೆ, ನನ್ನ ಮೇಲೂ ನೀನು ಕೇಳು, ನಾನು ಬಡವ ನೀನು ಶ್ರೀಮಂತ, ಇದ್ರ ಬಗ್ಗೆ ದೊಡ್ಡ ಒಂದು ಹೋರಾಟ ಮಾಡ್ತಾರಲ್ಲ, ಅದರಲ್ಲಿ ಇವರು ಕಾವ್ಯದ ಮುಖಾಂತರ ಖಂಡನೆ ಮಾಡ್ತಾರೆ. ಅದೇ ರೀತಿ ಹರಿಭಕ್ತ ಸಾರ ಅಂತ ಬರ್ತಾರೆ. ಅದರಲ್ಲಿ ಏನಾಗುತ್ತೆ, ಭಕ್ತಿ ಮಾರ್ಗದಲ್ಲಿ ದೇವರು ಎಲ್ರಿಗೂ ಒಬ್ಬನೇ. ಅವ್ರ ದೇವ್ರಿಗೆ ಬಡವಾಗಿರಲಿ ಶ್ರೀಮಂತ ಆಗಿರಲಿ, ಕೆಳಜಾತಿಯಾಗಿರಲಿ ಮೇಲ್ಜಾತಿ ಆಗಿರಲಿ, ಎಲ್ರಿಗೂ ದೇವರು ಸಮಾನ ಅಂತ ತೋರಿಕೋಸ್ಕರ ಅದು ಹರಿಭಕ್ತ ಸಾರದಲ್ಲಿ ಬರೆದಿರ್ತಾರೆ. ಅದೇ ರೀತಿ ಕನಕದಾಸರು ಅಂದರೆ ನಾವು ಏನು ಮಾಡ್ತೀವಿ, ಒಂದು ಈಗ ನಾವು ನೋಡ್ತೇವೆ ಆಲ್ಮೋಸ್ಟ್ ಎಲ್ಲ ಕಡೆ ಹಂಗೆ ಆಗ್ತದೆ. ಯಾವುದೇ ಒಂದು ಜಯಂತಿ ಮಹಾ ನಾಯಕರ ಜಯಂತಿ ಬಂದರೆ ಒಂದೊಂದು ಆಸ್ಪದಾಯದಲ್ಲೇ ಮಾಡಬೇಕು ಅನ್ನೋದು ಆಗ್ಬಿಟ್ಟಿದೆ. ಯಾವುದೇ ಬರಲಿ, ಕೆಂಪೇಗೌಡ ಜಯಂತಿ ಬಂದರೆ ಒಕ್ಕಲಿಗರು ಮಾಡಬೇಕು, ಇದು ಕನಕ ಜಯಂತಿ ಬಂದರೆ ಕುರುಬರು ಮಾಡಬೇಕು, ಬಸವ ಜಯಂತಿ ಬಂದರೆ ಲಿಂಗಾಯತ ಮಾಡಬೇಕು, ಇನ್ನು ಅಂಬೇಡ್ಕರ್ ಜಯಂತಿ ಬಂದರೆ SC STಗಳೇ ಮಾಡಬೇಕು. ಇನ್ನು ಈ ಥರ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಇವರೆಲ್ಲ ಹೋರಾಟಗಳನ್ನು ಒಂದೇ. ಯಾರೇ ಜಾತಿ ಅಸಮಾನತೆ ಬಗ್ಗೆ ಯಾರು ಹೋರಾಟ ಎಲ್ಲ ಏನು ಹೇಳ್ಕೊಂಡು ಎಲ್ಲರೂ ಕೂಡ ಈ ಅಸಮಾನತೆ ಬಗ್ಗೆನೇ ಹೋರಾಟ ಮಾಡಿದ್ದಾರೆ ಹೊರತು ಇನ್ನೇನು ಅವರ ಸ್ವಂತಕ್ಕೆ ಅವ್ರ ವೈಯಕ್ತಿಕ ಬಗ್ಗೆ ಯಾರೂ ಹೋರಾಟ ಮಾಡುವಂಥ ಇತಿಹಾಸವನ್ನು ಕಾಣಲಿಲ್ಲ. ಜೊತೆಗೆ ನಾನು ಇನ್ನೂ ಈ ಸಮಾಜದಲ್ಲಿ ಕುರುಬ ಸಮುದಾಯ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ 2A ಅದೇ ದೊಡ್ಡ ಜಾತಿ ಅಂತ ಹೇಳ್ಬೋದು. ತುಂಬ ಇಲ್ಲಿ ಉಪಯುಕ್ತದ ಜಾತಿ ತುಂಬ ಕಡಿಮೆ ಇದೆ. ಅದರಲ್ಲಿ ತುಂಬ ಮಹಾನ್ ನಾಯಕರಿದ್ದಾರೆ. ಈ ಕನಕದಾಸ ಅಂತೀವಿ, ಸಂಗೊಳ್ಳಿ ರಾಯಣ್ಣನ ಕೂಡ ಇದ್ದಾರೆ. ಅದೇ ರೀತಿ ಈ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಈ ಮೀಸಲಾತಿ ಅಂತ ಹೇಳಿದ್ರು. ಮೀಸಲಾತಿ ಯಾರಪ್ಪ ಕೊಟ್ಟಂತ ನಾವು ಎಲ್ಲರೂ ಹೇಳ್ಬಿಡ್ತಾರೆ, ಅಂಬೇಡ್ಕರ್ ಕೊಟ್ಟರು ಅಂತ. ಅಂಬೇಡ್ಕರ್ ಕೊಟ್ಟಿದ್ದಲ್ಲ, ಫಸ್ಟ್ ಮೊದಲನೇದಾಗಿ ಭಾರತ ದೇಶದಲ್ಲಿ ಮೀಸಲಾತಿ ಅಂತ ಬಂದಿದ್ದು ಒಬ್ಬ ಕುರುಬ ಸಮಾಜದ ಮಹಾರಾಜರಿಂದ. ಯಾರಪ್ಪ ಅಂದರೆ ಅದು ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ ಅಂತಿದೆ, ಅದೇ ಸಾಮ್ರಾಜ್ಯದಲ್ಲಿ ಸಾವು ಮಹಾರಾಜರು ಅಂತ ಇರ್ತಾರೆ. ಸಾವು
ಮಹಾರಾಜರು. ಅವರು ಅಂಬೇಡ್ಕರ್ಗೆ ತುಂಬ ಆತ್ಮೀಯರು ಇರ್ತಾರೆ. ಅವರು ಕುರುಬ ಸಮಾಜದವರು. ಯಾವ ಜಾತಿ ಹೇಳಿ? ಕುರುಬ ಸಮುದಾಯದವರು. ಅವರು ಮೊದಲನೇ ಬಾರಿಗೆ 50% ಈ ದೇಶದಲ್ಲಿ ಎಲ್ಲ ಜನಾಂಗದವ್ರಿಗೆ ರಿಸರ್ವೇಷನ್ ಕೊಡ್ತಾರೆ. ಅದೇ ರೀತಿ ಅದನ್ನು ನೋಡಿಬಿಟ್ಟು ಮೈಸೂರು ಭಾಗದಲ್ಲಿ ರಿಸರ್ವೇಷನ್ 75% ಕೊಡ್ತಾರೆ ಮಹಾರಾಜರು, ಮೈಸೂರು ಭಾಗದಲ್ಲಿ. ಅದರಿಂದ ಈ ನಾಡಲ್ಲಿ ಈ ಸಮುದಾಯ ಅಂದರೆ ಏನಂತೆ ಎಲ್ಲ ದೊಡ್ಡ ಜಾತಿನೇ ಎಲ್ಲ ಹೋರಾಟ ಮಾಡಿದ್ರು. ಆಗಿನ ಕಾಲದಲ್ಲಿ ರಾಜ್ಯ ಆಳ್ದವ್ರೆ ಎಲ್ಲರೂ, ಎಲ್ಲ ರಾಜ್ಯ ಆಳ್ದವ್ರೆ. ಅದರಿಂದ ಒಂದು ನಿಮ್ಮ ಜಾತಿ ಬಗ್ಗೆ ಹೆಮ್ಮೆ ಇದ್ರೂ ಕೂಡ ಎಲ್ಲರೂ ಮುಂದಿನ ದಿನಗಳ ಇದು ಮಾಡೋಣ, ಒಂದು ಒಗ್ಗಟ್ಟಾಗಿ ಎಲ್ಲ ಒಂದು ಜನಾಂಗದವರು ಸೇರಿ ಒಂದು ಯಾವುದೇ ಜಯಂತಿ ಆಗಲಿ ಸಪೋರ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರು ಇರಬೇಕು. ನೀವೇನು ಮಾಡ್ತಾರೆ, ನೀನು ಮಾಡಿದ್ರೆ ನಿನ್ನ ದುಡ್ಡು ಆಗ್ತಾ ಇರ್ಬೇಕು, ನಾನೇ ಬರಲಿ ಯಾವ ದುಡ್ಡು ನಾವು ಬರಲ್ಲ, ಈ ಥರ ಮನೆ ಭಾವ ಬಂದ್ಬಿಡ್ತಾರೆ. ಸ್ವಲ್ಪ ಅಮೌಂಟ್ ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಂಡು ಮಾಡಲಿ, ಏನು ಸಮಸ್ಯೆ ಇರಲ್ಲ. ಒಟ್ಟಾಗಿ ಅದನ್ನೇ ನಾನು ನಿಮ್ಗೆ ಹೇಳ್ಕೊಬರೋದು, ಯಾವುದು ಶ್ರೇಷ್ಠ ಅಲ್ಲ, ಯಾವುದು ಕನಿಷ್ಠನಲ್ಲ. ಎಲ್ಲ ಮಹನೀಯರ ಆದರ್ಶಗಳನ್ನು ಎಲ್ಲರೂ ಪಾಲಿಸೋಣ. ಮುಂದಿನ ದಿನಗಳಲ್ಲಿ ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಯಾವುದೇ ಆಗಲಿ ಯಶಸ್ವಿ ಮಾಡ್ಕೊಂಡು ಹೋಗೋಣ. ಎಲ್ಲರೂ ಹಣ ತಂದರೆ ಇರೋಣ ಅಂತ ಹೇಳ್ತಾ 12 ಮಾತು.